ಅಮೆರಿಕದ ಹೈಟೆಕ್ ವೇಶ್ಯಾವಾಟಿಕೆ ಅಡ್ಡ ಮೇಲೆ ದಾಳಿ. ಅಮೆರಿಕದ ಬೋಸ್ಟನ್ನಲ್ಲಿ ನಡೆಯುತ್ತಿದ್ದಂತಹ ಹೈಟೆಕ್ ವೇಶ್ಯಾವಾಟಿಕೆ ಈ ಸಂದರ್ಭದಲ್ಲಿ ಭಾರತ ಮೂಲದ ಉದ್ಯಮಿಯೊಬ್ಬರ ಬಂಧನ. ಅಮೆರಿಕದಲ್ಲಿ ಭಾರತ ಮೂಲದ ಹೈಟೆಕ್ ಹೆಣ್ಣು ಬಾಕ ಅರೆಸ್ಟ್ ಆಗಿದ್ದಾನೆ. ಭಾರತ ಮೂಲದ ಉದ್ಯಮಿ ಅನುರಾಗ್ ಬಾಜ್ಪೇಯಿ ಸೆರೆಯಾಗಿದ್ದಾನೆ. ಲಕ್ನೋ ಮೂಲದ ಅನುರಾಗ್ ಬಾಜ್ಪೇಯಿ ಎಂಬಾತನನ್ನ ಅರೆಸ್ಟ್ ಕೂಡ ಮಾಡಲಾಗಿದೆ. ಅಮೆರಿಕದ ಮಿನರಲ್ ವಾಟರ್ ಸಂಸ್ಥೆಯ ಗ್ರೇಡಿಯಂಟ್ನ ಸಿಇಒ ಈ ಒಂದು ಬಾಜ್ಪೇಯಿ. ಎಸ್, ಹೌದು, ಅಮೆರಿಕದ ಹೈಟೆಕ್ ವೇಶ್ಯಾವಾಟಿಕೆಯ ಮೇಲೆ ದಾಳಿ ನಡೆಸಲಾಗಿದೆ. ಆ ಒಂದು ಸಂದರ್ಭದಲ್ಲಿ ಭಾರತ ಮೂಲದವನು ಕೂಡ ತಗುಲಾಕೊಂಡಿದ್ದಾನೆ. ಅಮೆರಿಕದ ಬೋಸ್ಟನ್ ನಲ್ಲಿ ನಡೀತಿದ್ದಂತಹ ಹೈಟೆಕ್ ವೇಶ್ಯಾವಾಟಿಕೆ ಇದಾಗಿತ್ತು. ಆ ಒಂದು ಸಂದರ್ಭದಲ್ಲಿ ಭಾರತ ಮೂಲದ ಉದ್ಯಮಿ ಒಬ್ಬರನ್ನ ಬಂಧನ ಮಾಡಿದ್ದಾರೆ. ಅಮೆರಿಕದಲ್ಲಿ ಭಾರತ ಮೂಲದ ಹೈಟೆಕ್ ಹೆಣ್ಣುವಾಕ ಅರೆಸ್ಟ್ ಆಗಿದ್ದಾನೆ. ಭಾರತ ಮೂಲದ ಉದ್ಯಮಿ ಅನುರಾಗ್ ಬಾಜ್ಪೇಯಿ ಅಂತ ಹೇಳಿ ಆತನ ಹೆಸರು. ಆತನನ್ನ ಸೆರೆ ಹಿಡಿಯಲಾಗಿದೆ. ಲಕ್ನೋ ಮೂಲದ ಅನುರಾಗ್ ಬಾಜ್ಪೇಯಿ ಎಂಬಾತ ಅರೆಸ್ಟ್ ಆಗಿದ್ದಾನೆ. ಅಮೆರಿಕದ ಮಿನರಲ್ ವಾಟರ್ ಸಂಸ್ಥೆಯ ಗ್ರೇಡಿಯಂಟ್ನ ಸಿಇಒ ಆಗಿ ಕೆಲಸವನ್ನ ಮಾಡ್ತಾ ಇದ್ದಂತಹ ಅನುರಾಗ್, ಬೇಕಿತ್ತಾ ಸರ್ ನಿಮ್ಗೆ? ಪ್ರತಿಷ್ಠಿತ ಕಂಪನಿಯಲ್ಲ ಕೆಲಸ ಮಾಡ್ತಾ ಇದ್ದೀರಾ, ಭಾರತ ಮೂಲದವರು ಕೂಡ, ಬೇಕಿತ್ತ ಇವೆಲ್ಲ ನಿಮ್ಗೆ? ಎಸ್, ಒಂದು ಗಂಟೆ ಸೆಕ್ಸ್ಗೆ 50,000 ರೂಪಾಯಿ ಕೊಟ್ಟಿದ್ದಂತಹ ಬಾಜ್ಪೇಯಿ ಒಂದು ಗಂಟೆ ಸೆಕ್ಸ್ಗೆ 50,000 ರೂಪಾಯಿ ಕೊಟ್ಟಿದ್ದಂತಹ ಬಾಜ್ಪೇಯಿ ರಷ್ಯನ್ ಮಹಿಳೆಯರೊಂದಿಗೆ ಲೈಂಗಿಕ ಕ್ರಿಯೆಯಲ್ಲಿದ್ದ. ಹಣ ಕೊಟ್ಟು ಸುಖ ಪಡೆದುಕೊಳ್ಳೋದ್ರಲ್ಲಿ ಬಾಜ್ಪೇಯಿ ಒಬ್ಬರು. ಗ್ರೇಡಿಯಂಟ್ ಕಂಪನಿಯಿಂದ ಅನುರಾಗ್ನನ್ನ ಕಿತ್ತು ಹಾಕಬೇಕು ಅಂತ ಹೇಳಿ ಆಗ್ರಹಗಳು ಕೇಳಿ ಬರ್ತಾ ಇದೆ. 2013ರಲ್ಲಿ ಸ್ಥಾಪಿಸಿದಂತಹ ಗ್ರೇಡಿಯಂಟ್ ಕಂಪನಿ ಆರಾಮಾಗಿ ಕೆಲಸ ಮಾಡ್ಕೊಂತ, ಸಂಬಳ ತಗೊಂತ, ಮದುವೆಗೆ ಹಾಕೊಂಡು ಸಂಸಾರ ಮಾಡ್ಕೊಂಡಿರೋದು ಬಿಟ್ಬಿಟ್ಟು ಇದ್ದಿದ್ದು ಕೆಲಸನೂ ಹೋಗಿದೆ ಈಗ. ಎಸ್, ಒಂದು ಗಂಟೆಯ ಸೆಕ್ಸ್ಗೆ 50,000 ರೂಪಾಯಿ ಕೊಡ್ತಿದ್ದಂತೆ ಈತ. ಏಷ್ಯಾದ ಮಹಿಳೆಯೊಂದಿಗೆ ಲೈಂಗಿಕ ಕ್ರಿಯೆ ಮಾಡಬೇಕಾದ್ರೆ ತಗ್ಲಾಕೊಂಡಿದ್ದಾನೆ. ಹಣ ಕೊಟ್ಟು ಸುಖ ಪಡೆಯೋದ್ರಲ್ಲಿ ಬಾಜ್ಪೇಯಿ ಕೂಡ ಒಬ್ಬನಾಗಿದ್ದ. ಗ್ರೇಡಿಯಂಟ್ ಎನ್ನುವಂತಹ ಕಂಪನಿಯಿಂದ ಅನುರಾಗ್ನನ್ನ ಕಿತ್ತು ಎಸೆಯಬೇಕು ಅಂತ ಹೇಳಿ ಆಗ್ರಹಗಳು ಕೇಳಿ ಬರ್ತಾ ಇದೆ. 2013ರಲ್ಲಿ ಈ ಒಂದು ಕಂಪನಿಯನ್ನ ಸ್ಥಾಪನೆ ಮಾಡಲಾಗಿದೆ. ಗ್ರೇಡಿಯಂಟ್ ಕ್ಲೀನ್ ವಾಟರ್ ಸೊಲ್ಯೂಷನ್ ಎನ್ನುವಂತಹ ಒಂದು ಸಂಸ್ಥೆ ಅಥವಾ ಕಂಪನಿ ಸಿಇಒ ಅನುರಾಗ್ ಬಾಜ್ಪೇಯಿ ಅವರನ್ನ ಯುನೈಟೆಡ್ ಸ್ಟೇಟ್ನಲ್ಲಿ ಹೈಟೆಕ್ ವೇಶ್ಯಾವಾಟಿಕೆ ಅಡ್ಡಕ್ಕೆ ತೆರಳಿದ್ದ ಎನ್ನುವಂತಹ ಆರೋಪದಲ್ಲಿ ಬಂಧನ ಮಾಡಲಾಗಿದೆ. ಅನುರಾಗ್ ಬಾಜ್ಪೇಯಿ ಸೇರಿದಂತೆ ಹಲವು ಪುರುಷರು ಏಷ್ಯನ್ ಮಹಿಳೆಯರೊಂದಿಗೆ ಲೈಂಗಿಕ ಸುಖಕ್ಕಾಗಿ ಗಂಟೆಗೆ ಸುಮಾರು 600 ಅಂದ್ರೆ 50,000, ಎಸ್, $600 ಅಂದ್ರೆ 50,000 ರೂಪಾಯಿ ಪಾವತಿಸಿದ್ದಾರೆ ಅಂತ ಹೇಳಿ ಶಂಕೆ ಶುರುವಾಗಿದೆ. ಹಿಂಗೆ ಹೈಟೆಕ್ ವೇಶ್ಯಾವಾಟಿಕೆಯಲ್ಲಿ ಲೈಂಗಿಕ ಸುಖಕ್ಕೆ ಹಣವನ್ನ ಪಾವತಿಸಿದಂತಹ ಆರೋಪದಲ್ಲಿ ನ್ಯಾಯಾಲಯದಲ್ಲಿ ಸಾಬೀತಾಗಿದ್ದು, ಹಿಂಗೆ ಹಣ ಕೊಟ್ಟು ಸುಖ ಪಡೆದ ಸಾಕಷ್ಟು ಗಣ್ಯ ವ್ಯಕ್ತಿಗಳ ಪೈಕಿ ಈ ಅನುರಾಗ್ ಇದ್ದಾನಲ್ಲ, ಅವನು ಕೂಡ ಒಬ್ಬನಾಗಿದ್ದ. ಈ ಗಣ್ಯರ ಪಟ್ಟಿಯಲ್ಲಿ ವೈದ್ಯರು, ವಕೀಲರು, ಸಾರ್ವಜನಿಕ ಅಧಿಕಾರಿಗಳು, ಸರ್ಕಾರಿ ಗುತ್ತಿಗೆದಾರರು ಸೇರಿದಂತೆ ಹಲವಾರು ಜನರು ಇದ್ದು ಈ ಘಟನೆ ಭಾರಿ ಆಕ್ರೋಶಕ್ಕೆ ಕಾರಣವಾಗಿದೆ. ಅವರ ಸ್ವಂತ ಕಂಪನಿಯಲ್ಲಿ ಅನೇಕರು ರಾಜೀನಾಮೆಗೆ ಆಗ್ರಹಿಸಿದ್ದಾರೆ. ಆದರೆ ಕಂಪನಿ ತಮ್ಮ ಹೇಳಿಕೆಯಲ್ಲಿ ತಾವು ನ್ಯಾಯ ವ್ಯವಸ್ಥೆಯನ್ನ ನಂಬಿಕೊಂಡಿದ್ದೇವೆ, ಕಾನೂನು ಹೋರಾಟ ಮುಂದುವರಿಸಲಿದ್ದೇವೆ ಅಂತ ಹೇಳಿದ್ದಾರೆ. 2013ರಲ್ಲಿ ಈ ಒಂದು ಕಂಪನಿ ಇರುತ್ತೆ. ಎಸ್, ಏನೋ ಹೇಳ್ತಾರಲ್ಲ, ಸುಮ್ಮನೆ ಮನೇಲಿ ಕೂತ್ಕೊಳ್ಳೋದು ಬಿಟ್ಬಿಟ್ಟು ಬೀದಿಗಿಳಿದು 50,000 ಕೊಟ್ಟು ಕೆಲಸನೂ ಕಳ್ಕೊಂಡಂಗಾಯ್ತು ಇವನು.